ಅಕ್ಕ ನನಗೆ ಅರ್ಜೆಂಟ್ ಆಗಿ ರೆಡಿಮೇಡ್ ವಡೆ ಹಿಟ್ಬೇಕು. ಸರಿ, ಫ್ರಿಜ್ ಅಲ್ಲಿ ಇದೆ, ತಗೊಂಡ್ ಬರ್ತೀನಿ. ಏನು? ಹೌದು, ನಿನಗೆ ಯಾಕೆ ವಡೆ ಹಿಟ್ಟು? ಅಯ್ಯೋ, ವಡೆ ಮಾಡ್ಬೇಕು ಸಂಪದಗೋಸ್ಕರ. ಸಂಪದಗೋಸ್ಕರನಾ? ಅಬ್ಬಾ, ಹೌದು ಹೌದು ಹೌದು, ಹೋಗು ಹೋಗು ಹೋಗು. 5 ನಿಮಿಷದಲ್ಲಿ ಮಾಡ್ಬಿಡ್ಬೇಕು. ಸ್ಯಾಮ್ ಫಿದಾ ಆಗೋ ತರ ಮಾಡಿಸಿದ್ದು. ಎಸ್. ಇಲ್ಲಿ ತಗೋ, ಎಷ್ಟು ಬೇಕೋ ಅಷ್ಟು ತಗೊಂಡು ಮತ್ತೆ ಫ್ರಿಜ್ ಅಲ್ಲಿ ಇಡು. ಸರಿ, ನೀನ್ ಹೋಗು. ಏನು? ಸಿದ್ದು, ಏನ್ ಮಾಡ್ತಿದ್ಯಪ್ಪ? ವಡೆ ಮಾಡೋದಕ್ಕೆ ಹಿಟ್ ಕಲಿಸ್ತಾ ಇದ್ದೀನಮ್ಮ. ನಾನ್ ಕಲಿಸ್ತೀನಿ ಬಿಡು. ಸ್ಟೋರ್ ರೂಮ್ ಅಲ್ಲಿ ಆಯಿಲ್ ಡಬ್ಬಿ ಇದೆ, ತಗೊಂಡು ಇವಾಗಲೇ ಹೋಗಿ ತಗೊಂಬರ್ತೀನಮ್ಮ. ಅನುಪಮ, ಒಳ್ಳೆ ಅಡ್ಗೆ ಮಾಡ್ಕೊಂಡು ಆರಾಮಾಗಿ ತಿನ್ಬೇಕು ಅನ್ಕೋತಿದ್ಯಾ? ಮಾಡ್ತೀನಿರು ನಿಂಗೆ. ಹಲೋ ಹಲೋ, ಯಾರು? ಹಲೋ, ಯಾರು? ಹಲೋ, ಹಲೋ, ಯಾಕೆ ಮಾತಾಡ್ತಾ ಇಲ್ಲ? ಹಲೋ ಹಲೋ, ಸಂಪದ, ನಿನಗಿಷ್ಟ ಅಂತ ಉಡುಪಿ ಉಪಹಾರಿಂದ ವಡೆ ತಗೊಂಡ್ ಬಂದಿದ್ದೀನಿ. ಇದೇನ್ ಶೌರ್ಯ, ನೀನ್ ತಗೊಂಡ್ ಬಂದಿದ್ಯಾ? ಆಲ್ರೆಡಿ ಸಂಪದಗೋಸ್ಕರ ಸಿದ್ಧಾರ್ಥ್ ವಡೆ ಮಾಡ್ತಿದ್ದಾನೆ. ಏ ಪಲ್ಲವಿ, ಏನ್ ಹೇಳ್ತಾ ಇದ್ಯಾ ನೀನು? ಸಂಪದಗೋಸ್ಕರ ಸಿದ್ಧಾರ್ಥ್ ವಡೆ ಮಾಡುದು ಅಂದ್ರೇನು? ಮಾಡೋದೇನತ್ಗೆ, ಆಲ್ರೆಡಿ ಮಾಡ್ಕೊಂಡು ತಗೊಂಡ್ ಬಂದಿದ್ದಾನೆ ನೋಡಿ. ಸೈಲೆಂಟ್ ಆಗಿ ತಗೊಂಡು ಹೋಗಿ ಸಂಪದ ಕೊಡೋಣ ಅನ್ಕೊಂಡ್ರೆ ಏನ್ ಎಲ್ಲರೂ ಇಲ್ಲೇ ಇದ್ದಾರೆ. ಸರಿಯಾಗಿ ಸಿಕ್ಕಾಕೊಂಡ. ನೀನು ಸಂಪದಗೋಸ್ಕರ ವಡೆಗಳು ಮಾಡಿದ್ಯಾ? ಹೇಳು, ಏನ್ ಹಾಗೆ ಸುಮ್ನೆ ನೋಡ್ಕೊಂಡು ನಿಂತಿದ್ಯಾ? ಅದು ಅದು ನಾನು ಪಲ್ಲವಿ ಅಕ್ಕಗೆ ಹೇಳಿದ್ದೆ, ಅದನ್ನೇ ಮತ್ತೆ ಕೇಳ್ತಿದ್ದೀರಲ್ಲ ಅಂತ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಸಂಪದಗೋಸ್ಕರನೇ ಮಾಡಿದ್ದೀನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಗಂಡ್ಸು ಅಂದ್ಮೇಲೆ ಏನೋ ಒಂದು ಮಾಡ್ಬೇಕಲ್ವಾ? ಉದ್ಯೋಗ ಪುರುಷ ಲಕ್ಷಣಂ ಅಂತ ದೊಡ್ಡವ್ರು ಹೇಳಿದ್ದಾರೆ. ನಮ್ದು ಸಿನಿಮಾ ತೆಗಿಯೋದ್ರ ಮೇಲೆ ಗುರಿ. ಉದ್ಯೋಗ ಅನ್ನೋ ಮಾತೇ ಇಲ್ಲ. ಏನೋ ಒಂದು ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಂಪಾದನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ಅಂತ ಫಸ್ಟ್ ಟ್ರೈ ಆಗಿ ವಡೆನ ಮಾಡಿದೀನಮ್ಮ. ಟೇಸ್ಟ್ ಚೆನ್ನಾಗಿದೆ ಅನ್ಕೊಳ್ಳಿ, ಹೋಟೆಲ್ ಇಟ್ಬಿಡ್ತೀನಿ. ಏನ್ ಮಾಡಿದ್ರು ಸಂಪಾದನೆ.
ಐ ಮೀನ್ ಮನಿಗೋಸ್ಕರನೇ ಅಲ್ವಾ ಅಂತ. ಅಯ್ಯೋ ನೀನ್ ಹೇಳಿದ್ದು ಸಂಪಾದನೆ ಬಗ್ಗೆನಾ? ನಾನ್ ಬೇರೆ ಅನ್ಕೊಂಡು ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ಟೆ. ಸಂಪಾದನೆ ಅಂದ್ರೆ ದುಡ್ಡು, ಅರ್ಥ ಆಯ್ತಾ? ಅರ್ಥ ಆಯ್ತು. ನನ್ ಸಂಪಾದನೆ ಬೆಳಿಬೇಕು ಅಂದ್ರೆ ಈ ಸಂಪದ ಬೋಣಿ ಮಾಡಬೇಕು. ಒಂದ್ ತಗೊಂಡು ಟೇಸ್ಟ್ ಮಾಡಿ ನೋಡಿ ಪ್ಲೀಸ್. ನೀನ್ ಮಾಡಿರೋದನ್ನ ನನ್ ಸೊಸೆ ರುಚಿ ನೋಡೋದು ಅಂದ್ರೇನು? ಅಲ್ಲದೆ ಅವಳು ಪ್ರೆಗ್ನೆಂಟ್. ನಾನೇ ತಿಂತೀನಿ, ಕೊಡಿಲಿ. ಥು, 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 ಥು. ಇಷ್ಟು ಉಪ್ಪ, ಖಾರ ಕೂಡ ಜಾಸ್ತಿ ಇದೆ. ನಾನೇ ಕಲಿಸಿದ್ದು. ಉಪ್ಪು ಜಾಸ್ತಿ ಆಗಿದ್ಯಾ, ಖಾರ ಕೂಡ ಜಾಸ್ತಿ ಆಗಿದ್ಯಾ? ನೀನೇನ್ ಯೋಚನೆ ಮಾಡಿ ಹಾಕಿದ್ಯೋ? ಇಲ್ಲ ಇಲ್ಲ, ಅಮ್ಮ ಕರೆಕ್ಟಾಗಿ ಹಾಕಿದ್ಲು. ಅಮ್ಮ ಹೋದ್ಮೇಲೆ ಅಮ್ಮ ಹಾಕಿಲ್ವೇನೋ ಅಂತ ನಾನು ಸ್ವಲ್ಪ ಹಾಕಿದೆ. ಅದು ಸ್ವಲ್ಪ ಜಾಸ್ತಿ ಆಯಿತು. ನನ್ನೇ ಮಿಸ್ಟೇಕ್. ಶೌರ್ಯ, ನೀನ್ ತಂದಿರೋದನ್ನೇ ಕೊಡು. ಇನ್ಯಾವತ್ತೂ ನೀನ್ ಪ್ರಯೋಗನ ಮಾಡಬೇಡ. ಸಂಪದ, ನೀನ್ ತಿನ್ನು. ಶೌರ್ಯ ಅಪ್ಪನಿಗೋಸ್ಕರ ವಡೆ ತಂದಿದ್ನಲ್ವಾ? ಏನು ಅದು? ವಡೆ ಅಪ್ಪ, ಉಡುಪಿ ಉಪಹಾರಿಂದ ನಿಮ್ಗೋಸ್ಕರ ಅಂತ ತಂದಿದ್ದೀನಿ. ನನಗೆ ಇಷ್ಟ ಅಂತ ಗೊತ್ತಲ್ವಾ? ತಗೊಂಡ್ ಬರೋದಕ್ಕೆ ಇಷ್ಟೊತ್ತು ಮಾಡ್ತೀಯಾ? ನಿಧಾನ ತಿನ್ನಪ್ಪ. ನೀನ್ ಹೇಳ್ಕೊಡ್ಬೇಕಾ ನಾನ್ ಹೇಗ್ ತಿನ್ಬೇಕು ಅಂತ? ಏನಂದ್ರು ತಲೆನೋವೆ ಇವ್ರ ಹತ್ರ. ನೀನ್ ಹಂಗ್ ನೋಡ್ಬೇಡ, ನಂಗೆ ದೃಷ್ಟಿ ಆಗತ್ತೆ. ನೀನ್ ತಂದ್ಕೊಳ್ಳಿಲ್ವಾ? ನೀವ್ ತಿನ್ನಿ ಅಪ್ಪ, ನಿಮ್ಗೇನಾದ್ರೂ ಬೇಕೇನೋ ಅಂತ ನಿಂತಿದ್ದೀನಿ ಅಷ್ಟೇ. ನೀರ್ ತಗೊಂಬರ. ಈಗ್ಲೇ ತಗೊಂಡ್ ಬರ್ತೀನಪ್ಪ. ಟೈಮಿಗೆ ತಗೊಂಡ್ ಬಂದು ನಾನು ಪ್ರಾಣ ಕಾಪಾಡ್ದೆ. ತಗೊಳ್ಳಿ ಬಾ, ತಗೊಳ್ಳಿ. ದೇವ್ರಿ, ಮಾಧುರಿ ಫೋಟೋ, ಅವ್ರ ಫೋಟೋನ ಏನಾದ್ರೂ ನೋಡ್ಬಿಟ್ರೆ ನನ್ ಕತೆ ಏನಪ್ಪ? ಕೊಡು.
ನಿಲ್ಲು ಅನುಪಮ. ಆ ಪ್ಲೇಟಲ್ಲಿರೋ ಪೇಪರ್ ಕೊಡಲಿ. ವೇಸ್ಟ್ ಪೇಪರ್ ಅಪ್ಪ. ನಾನೇನ್ ದಡ್ಡನ? ನನಗೂ ಕಾಣಿಸುತ್ತೆ. ಯಾರೋ ಗೊತ್ತಿರೋರು ಫೋಟೋ ಇದ್ದಾಗಿದೆ, ಕೊಡಲಿ. ಕೊಡು. ಅನುಪಮ, ನಿನ್ನೆ ಕೇಳ್ತಿರೋದು, ಕೊಡಲಿ. ಕೊಡು. ಏನದು? ವಡೆನ ಅಪ್ಪಂಗೋಸ್ಕರ ಅಂತ. ಹೊರಗಿನ ಆಹಾರ ತಿಂದ್ರೆ ಆರೋಗ್ಯ ಹಾಳಾಗತ್ತೆ ಅಂತ ಹೇಳಿದ್ದೆ, ಆದ್ರೂ ನೀವ್ ಅರ್ಥ ಮಾಡ್ಕೋತಿಲ್ಲ. ವಡೆಗಳು ತಾನೆ. ವಡೆನ ತಂದಿದ್ದು ನೀನಾ ಇವನ? ನಾನ್ ತರ್ಲಿಲ್ಲಮ್ಮ. ನಾನ್ ತಂದೆ ಅಷ್ಟೇ. ಅಪ್ಪನೇ ಕಿತ್ಕೊಂಡ್ರಮ್ಮ. ತಿಂದಿದ್ದಾಯ್ತು. ಆ ಪೇಪರ್ ಅಲ್ಲಿ ಅಜಯ್ ಫೋಟೋ ಇದ್ದಾಗಿದೆ, ನೋಡು ಪಾರ್ವತಿ. ಅವನ್ ಮುಖನ ನಾನ್ ನೋಡ್ಬೇಕು ಅನ್ಕೊಂಡಿಲ್ಲ. ಬಂಗಾರದಂತ ಹುಡುಗಿ ಜೀವನನ ನಾಶ ಮಾಡಿದಾನೆ. ಪ್ರಾಣ ಹೋಗೋ ಹಾಗೆ ಮಾಡ್ಬಿಟ್ಟ. ವಡೆಲ್ ಖಾರ ಜಾಸ್ತಿ ಆಗಿದೆ ಅಂತ ಅನುಪಮ ಮೇಲೆ ಸಿಟ್ ಮಾಡ್ಕೊಂಡಿರ್ತಾರೆ. ಉಪ್ಪು ಜಾಸ್ತಿ ಆಗಿದೆ ಅಂತ ಅವಳಿಗೆ ಬೈದಿರ್ತಾರೆ ಕೂಡ. ಅವಳಿಗೆ ಬೈಬಾರ್ದೆಲ್ಲ ಬೈತಾದ್ರೆ ನನಗ್ ನೋಡೋದಕ್ಕೆ ಖುಷಿ. ಹಲೋ. ಏನು? ಬಾಯಲ್ಲಿ ನೀರು ಬರುವಂತ ವಡೆಗಳು ರುಚಿ ನೋಡಿ ನೀನೇ ಟೆಸ್ಟ್ ಹೇಳ್ಬೇಕು. ನಾನು ಇದನ್ನೆಲ್ಲ ನಾನು ತಿನ್ನಲ್ಲ. ಈ ಮನೆ ತಿನ್ನಲ್ಲ ಅಂತ ಗೊತ್ತು, ಅದಕ್ಕೆ ಹೊರಗಡೆಯಿಂದ ತರಿಸಿದ್ದೀನಿ. ಹಲೋ. ಏನಾ ಲುಕ್ಕು? ಅನುಪಮ ಕಲ್ಸಿದ ಹಿಟ್ನಲ್ಲಿ ನೀನ್ ಮತ್ತೆ ಉಪ್ಪು ಖಾರ ಹಾಕಿದ್ಯಾ ಅಂತ ಅರ್ಥ ಆಯ್ತು. ನಿನಗ್ ತಮಾಷೆ ಅನಿಸ್ಬೋದು, ಆದ್ರೆ ಮ್ಯಾಟ್ರ್ ಎಷ್ಟು ಸೀರಿಯಸ್ ಆಗಿದೆ ಗೊತ್ತಾ? ಎಲ್ರೂ ಬೈದಿರ್ಬೇಕಲ್ವಾ? ತುಂಬಾ ಬೈಸ್ಕೊಂಡ್ಲು ಅಮ್ಮ. ಆದ್ರೂ ಸರಿ, ನಿನ್ ಮೇಲೆ ಕೋಪ ಮಾಡ್ಕೊಳ್ದೇನೆ ಅನ್ನಪೂರ್ಣ ಟಿಫನ್ ಸೆಂಟರ್ ಇಂದ ತಂದಿರೋ ವಡೆಗಳು ರುಚಿಯಾಗಿರುತ್ತೆ ಅಂತ ನೀನು ತಿನ್ಬೇಕು ಅಂತ ಕಳಿಸಿದಾಳೆ. ಅಷ್ಟು ಒಳ್ಳೆತನ. ತಿನ್ನು. ನನಗ್ ಬೇಡ. ಬೇಡ ಅನ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಮತ್ತೆ ಮತ್ತೆ ಯಾರು ತಗೊಂಡ್ ಬರ್ತಾರೆ ಪಾರ್ಸಲ್? ನಾನೇ ತಿಂತೀನಿ. ಏನ್ ಹಾಕಿತ್ಕೊಂಡೆ? ನನಗೆ ಅಂತ ಹೇಳಿ ನೀನ್ ತಿಂತ್ಯಾ? ಅರೆ, ನೀನ್ ಉಪ್ಪು ಖಾರ ಕಲ್ಸಿದ ವಡೆ ಏನಾದ್ರೂ ಬಂದಿದ್ಯಾ ಏನು? ಮೊದಲು ನೀರು ಕುಡಿ.
ನಾನ್ ಖಾರ ತಿಂದು ನರಕ ಅನ್ಭವಿಸ್ಬೇಕು ಅಂತ ಅಲ್ವಾ ಇದನ್ ಕಳ್ಸಿದ್ದು? ನಾನ್ ಕಳಿಸ್ಲಿಲ್ಲ ಕಲ್ಯಾಣಿ, ಇನ್ನೂ ಸ್ವಲ್ಪ ನೀರು ಕುಡಿ. ಬೇಕಾಗಿಲ್ಲ, ನಾಲ್ಗೆ ಉರಿತಾ ಇದೆ ನಂಗೆ. ಅದಕ್ಕೆ ಕುಡಿ ಅಂತ ಹೇಳಿದ್ದು. ನೆತ್ತಿಗೆ ಹತ್ತಿದ್ರೆ ನಮ್ಮಮ್ಮನ್ ತರ ಸೇವೆ ಮಾಡ್ತಿದೀನಿ ಅನ್ನೋ ಹಾಗೆ ಫೀಲ್ ಆಗ್ತಾ ಇದೆಯೋ ಏನೋ, ನನಗಿಷ್ಟ ಆಗ್ಲಿಲ್ಲ. ಹೇಯ್, ನಿಂಗೇನ್ ಮೆಂಟ್ಲಾ? ಅಮ್ಮ ಒಳ್ಳೇದ್ ಮಾಡಿದ್ರೆ ನಿಂಗೆ ಅರ್ಥ ಆಗಲ್ವಾ? ಆ ಒಡೆನ ತಂದು ತಿನ್ನು ಅಂದಿದ್ದು ನಾನು, ಅಮ್ಮ ಏನ್ ನಿನಗ್ ತಿನ್ಸು ಅಂದಿಲ್ಲ. ಸಿದ್ಧಾರ್ಥ್, ನೀನ್ ಹೋಗು ಹೋಗು ಅಂತ ಹೇಳಿದ್ನಲ್ಲ. ನಿನ್ನ ಹಠನ ಪಕ್ಕಕ್ಕಿಟ್ಟು ಇವತ್ ರಾತ್ರಿ ಸೀರೆಗಳಿಗೆಲ್ಲ ಬಣ್ಣ ಹಾಕು. ನಾಳೆ ಹೊತ್ತಿಗೆಲ್ಲ ಸೀರೆ ರೆಡಿಯಾಗಿರ್ಬೇಕು. ನಿನ್ನ ಹಾಗೆ ನಾನೇನ್ ಕೆಲ್ಸದವಳಲ್ಲ. ಆ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನನ್ನ ಹೊರಗೆ ಹಾಕ್ತಾರಾ? ಖುಷಿಯಾಗಿ ಹೊರಟೋಗ್ತೀನಿ, ಪೀಡೆ ತೊಲಗುತ್ತೆ. ಶಾಂತಿ, ನಿಲ್ಸು. ಅಮ್ಮ ಅವ್ರು ಇವತ್ ಕೆಲ್ಸ ಇಲ್ಲ ಅಂತ ಹೇಳಿದಾರೆ, ಹೋಗೋಣ ಬಾ. ಹೌದಾ? ಬಾ. ಲಕ್ಷ್ಮಮ್ಮ, ಅಮ್ಮವ್ರೆ, ಕೆಲ್ಸ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ? ನೀವ್ ಹೊರಟೋದ್ರೆ ಇಲ್ಲಿ ಕೆಲ್ಸ ಯಾರು ಮಾಡ್ತಾರೆ? ದೊಡ್ಡಮ್ಮ ಅವರು ಇವತ್ ಕೆಲ್ಸಕ್ ಬೇಡ ಹೋಗಿ ಅಂತ ಹೇಳಿದ್ರಮ್ಮ. ಆ ಕಲ್ಯಾಣಿ ಸೀರೆಗಳಿಗೆ ಬಣ್ಣ ಹಾಕ್ಬೇಕಂತೆ ಅಲ್ವಾ ಅಮ್ಮ? ನಾವಿದ್ರೆ ಸಹಾಯ ಮಾಡ್ತೀವೇನೋ ಅಂತ ಹೋಗಿ ಅಂತ ಹೇಳಿದ್ರು. ಸರಿ, ನೀವು ಹೊರಡಿ. ಎಲ್ರೂ ಹೊರಟೋದ್ರು ಅದಕ್ಕೆ. ಈಗ ಹುಚ್ಚುಡ್ಗಿ ಏನ್ ಮಾಡ್ಬೋದು ಅಂತೀರಾ? ಅಮ್ಮನಿಗೆ ಭಯ ಪಟ್ಟು ಗುಸು ಅಂತ ಬೈಕೋತಾ ಇರ್ತಾಳೆ. ನಡಿ, ಹೋಗಿ ನೋಡೋಣ. ಅದಕ್ಕೆ ಶೇಕ್ ಡ್ಯಾನ್ಸ್ ಅಂದ್ರೆ ಇದೇನೆ. ನೀನ್ ಬಾಯ್ ಮುಚ್ಚ. ಏ ಹುಡುಗಿ, ನಿಲ್ಸಿ ನಿನ್ ಕೂತಿ ಡ್ಯಾನ್ಸ್ನ. ವಾಟ್ ಹ್ಯಾಪನ್? ಸೀರೆಗೆ ಬಣ್ಣ ಹಾಕ್ಬೇಕು ಅಂತ ನಿನಗೆ ಷರತ್ ಹಾಕಿದಾರೋ ಇಲ್ವೋ? ಆಫ್ ಕೋರ್ಸ್. ಮತ್ತಿಲ್ಲಿ ಕುಣಿತಾ ಕೂತ್ಕೊಂಡ್ರೆ ಬಣ್ಣ ಯಾರೇ ಹಾಕ್ತಾರೆ? ನಾನೇ. ಮತ್ತೆ ಹೋಗು, ಬಣ್ಣ ಹಾಕು. ಲೈಟ್ ಆಗಿ ತಗೊಳ್ಳಿ. ಪ್ರತಿಯೊಂದಕ್ಕೂ ಪ್ಯಾನಿಕ್ ಆಗ್ತಿರಲ್ಲ ಯಾಕೆ? ನಮ್ಗಿರೋದು ಚಿಕ್ಕ ಜೀವನ, ಗೊತ್ತಾ? ಎಂಜಾಯ್ ಮಾಡ್ಬೇಕು. ಕಮ್ ಆನ್, ಡಾನ್ಸ್ ವಿತ್ ಮೀ. ಏನದ್ಕೆ ಈ ಹುಡುಗಿ ಧೈರ್ಯ? ಏಯ್, ಅಷ್ಟಕ್ಕೂ ನಿನ್ನ ಉದ್ದೇಶ ಏನೇ? ಅದು ಅಲ್ಲದೆ ಈ ಮನೇಲಿ ನಾಟ ನಡೀತೆ ಅಂತ ಅನ್ಕೊಂಡಿದ್ಯಾ? ಓ, ಐ ಸಿ. ನಾನ್ ಯಾರು ಅಂತ ನಿಮಗ್ ಗೊತ್ತಾಗ್ಬೇಕು ಅಷ್ಟೇ ಅಲ್ವಾ? ನಾನ್ ಯಾರಂತ ಗೊತ್ತಾಗ್ಬೇಕು ಅಂದ್ರೆ ನೀವ್ ನನಗ್ ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ಬಣ್ಣ ಹಾಕೋದಕ್ಕೆ ಹೆಲ್ಪ್ ಮಾಡ್ಬೇಕು. ಅದ್ಗೆ ಮಾಡೋಣ. ನಾಟಕ ಆಡಬೇಡ. ನಮ್ಮನ್ನ ಸಿಕ್ಕಾಕ್ಸಿ ಬಯಸ್ಬೇಕು ಅಂತನಾ? ಪಲ್ಲವಿ, ಬಾ, ಇವಳು ಹೇಗ್ ಬಣ್ಣ ಹಾಕ್ತಾಳು ಅಂತ ನೋಡೋಣ. ಅದ್ಗೆ ಒಂದ್ ಸ್ಟೆಪ್. ನಡಿಯೇ. ಹಲೋ, ಏ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಹಲೋ, ನಾನ್ ಕೊಟ್ಟ ಆಫರ್ ನಿಮಗೆ ಇಷ್ಟ ಆಗ್ಲಿಲ್ವಾ? ಎಲ್ಲಿ ಹೋದ್ರಿ ಇವರು? ಇಷ್ಟು ಬೇಗ ಮಾಯ ಆಗೋದ್ರಲ್ಲ. ಲೇ ಬಾಲಾಜಿ, ಬಾಲಾಜಿ, ಲೇ ಬಾಲಾಜಿ, ನೀರ್ ತಗೊಂಡ್ ಬಾರೋ. ಎಲ್ಲಿ ಹಾಳಾಗಿ ಹೋಗಿದ್ಯೋ? ಇಲ್ಲೇ ಇದೆ ತಾತ, ತಗೊಳ್ಳಿ.